ಹಂದಿಯಲ್ಲಿ ಹೊಡಿಲಿಕ್ಕಿಲ್ಲ ಅಂತ ಅರ್ಥ ಉಂಟಿಲ್ಲ ನಿಂಗೆ. ಅಡವೆ ಬುದ್ಧಿ ತೋರಿಸ್ಕೊಂಡು ತಿರುಗುದೇ ಆಯ್ತು. ಯಾರು ಹಂದಿ ಹೊಡೆದ್ರು ಸಾವು? ಆ ಕೋಳಿ ಹೊಡ್ಕೊಂಡು ಬಂದದ್ದು. ಬಾಯಿ ಬಿಟ್ರೆ ಸುಳ್ಳು. ಮಾನವನಿದೆ ಅಂತ ಸೈಡ ನಿನಗೆ. ಇಲ್ಲ ಸತ್ಯ ಕೋಳಿ ಹೊಡೆದದ್ದು. ಬಸ್ ನೀ ಎಂತ ಮಾತಾಡುದು? ನೀ ಎಂತ ಮಾತಾಡುದು? ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ರೆ ಎಷ್ಟು ದೊಡ್ಡ ಮಕ್ಕಳು ಇರ್ತಿದ್ದ, ಆ ಮಕ್ಕಳನ್ನ ಹೀಗೆ ಹಾಳು ಮಾಡ್ತಿದ್ಯಾ? ಇಷ್ಟು ಪ್ರಾಯ ಆದ್ರೂ ಬುದ್ಧಿ ಹೊಂದಿಲ್ಲ ಅನ್ನೋದು. ಅಲ್ಲ ಅಷ್ಟೊಂದು ಪ್ರಾಯ ಆಗಿಲ್ಲ. ಎಂತದ ನೀ ಎಂತದ ನೆಗಾಡುದು? ದೊಡ್ಡವ್ರ ಜೊತೆ ಸೇರ್ಕೊಂಡು ಮಂಗಪುರ ಅರ್ಚನ. ಬೈಕಲ್ಲಿ ಜಾಗ್ರತೆ ಶಿವಣ್ಣ. ಒಂದಿನ ಬೈಕನ್ನು ಪುಡಿ ಪುಡಿ ಮಾಡ್ತೇನೆ ನೋಡು. ಮನೆಗೆ ಬಾ ನಾಯಿ ಬೊಜ್ಜ ಮಾಡ್ಲಿಕ್ಕುಂಟು. ಹಂದಿ ಹೊಡೆದದ್ದು ಯಾರು ಮಾರೆ? ಕೋಳಿ ಹೊಡೆದವನು ಸಾವು. ಬಾಯಿ ಬಿಟ್ರೆ ಸುಳ್ಳು. ಮಾನವರಿಯದೆ ಎಂತ ಸಹ ಇಲ್ಲ ನನಗೆ. ಏ ಕಮಲ, ಸತ್ಯ ಕೋಳಿ ಹೊಡೆದದ್ದು ಹಂದಿ ಅಲ್ಲ ನೋಡು. ನೀ ಎಂತ ಮಾತಾಡ್ದ ವ್ಯವರ್ಸಿ? ನೀ ಎಂತ ಮಾತಾಡ್ದ? ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ರೆ ಇಷ್ಟು ದೊಡ್ಡ ಮಕ್ಕಳು ಇರ್ತಿದ್ವಿ. ಆ ಮಕ್ಕಳನ್ನ ಹೀಗೆ ಹಾಳು ಮಾಡ್ತಿದ್ಯಾ? ಇಷ್ಟು ಪ್ರಾಯ ಆದ್ರೂ ಬುದ್ಧಿ ಬರಲ್ಲ ನೋಡು ಅಡ್ಡಬ್ಬೆ. ನೀನು 13 ವರ್ಷಕ್ಕೆ ಮದುವೆ ಆದ್ರೆ ನಾನೆಂತ ಮಾಡ್ಬೇಕು ಮಾರೀತಿ? ನೀ ಎಂತಾನೆ ಕೊಡ್ದ? ನೀ ಎಂತಾನೆ ಕೊಡ್ದ? ಈ ಮುದುಕನೊಟ್ಟಿಗೆ ಸೇರಿ ಮಂಗ ಕೊಡ್ದ? ಅಲ್ಲ ಕಮಲ, ನೀನು ತಲೆಯಲ್ಲಿ ಎಂತ ಉಂಟು? 18 ವರ್ಷ ತುಂಬಿದಷ್ಟೇ ಅಂತಾನ? 3ನೇ ಕ್ಲಾಸ್ ತನಕ ನಾವಿಬ್ರು ಒಟ್ಟಿಗೆ ಕಲ್ತದ್ದು ಗೊತ್ತುಂಟಲ್ಲ? ಆವಾಗ್ಲೇ ನೋಡಿದ್ದೇನೆ ನೀನು ಅಡಬೆ ಬುದ್ಧಿಗಳನ್ನ. ಕಮಲ ನಿನ್ಗೆಂತ ಅಮ್ಮಲ್ಲ ಎಂತ ಒಟ್ರಾಸಿ ಮಾತಾಡುದು? ಮುಚ್ಚೆ ಬಾಯಿ ನೀನು. ನೀ ಮನೆಗ್ ಬಾರ, ನೀನು ಬೊಜ್ಜ ಮಾಡ್ಲಿಕ್ಕುಂಟು. ನಿಂಗೆ ಬೊಬ್ಬೆ ಹೊಡೆದು ಹೊಡೆದು ನನ್ನ ಸ್ವರ ಹೋಗಿದೆ. ಭಯಂಕರ ಹೆಂಗಸ ಮಾರ, ಅದಕ್ಕೆಲ್ಲ ನಾನು ಶಾಲೆ ಬಿಟ್ಟದ್ದು. ಕರ್ಮ